ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಜಾನು ತನ್ನ ಗಂಡ ಜಯಂತ್ನನ್ನ ಒಪ್ಕೊಂಡ್ಲ, ಕ್ಷಮಿಸಿ ಬಿಟ್ಲ. ಇದರ ಜೊತೆಗೆ ಭಾವನಾನ ಒಪ್ಪಿದ ಅತ್ತೆ ಮಾವ, ಜೊತೆಗೆ ಭಾವನಾ ಮನೆಯಲ್ಲಿ ಹಬ್ಬದ ಸಂಭ್ರಮ. ಅದೇ ದಿನ ಬಿಟ್ಟಪ್ಪ ಇಲ್ಲಿ ನೀಲುಗೆ ದೊಡ್ಡ ಶಾಕ್. ಆಗಿದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಎತ್ತ ಕಡೆ ಮನೆ ನಡೆಸಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಶ್ರೀನಿವಾಸ್ ಅವರ ಮುಂದೆ ಬಂದಿದೆ. ಯಾಕಂದ್ರೆ ಶ್ರೀನಿವಾಸ್ ಅವರು ಕೈಗೆ ಪೆಟ್ಟು ಮಾಡ್ಕೊಂಡಿರೋದ್ರಿಂದಾಗಿ ಒಂದಷ್ಟು ದಿನಗಳ ಕಾಲ, 6 ತಿಂಗಳ ಕಾಲ ಯಾವುದೇ ರೀತಿ ಕೆಲಸ ಮಾಡಬಾರ್ದು, ಇಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ಕಾರಣಕ್ಕೆ ಇಲ್ಲಿ ಜಾನು ಕೂಡ ಅಪ್ಪನನ್ನ ಕೆಲಸ ಮಾಡಬಾರ್ದು ಅಂದಿದ್ದಾಳೆ. ಈ ಕಡೆ ಲಕ್ಷ್ಮಿ ಅವರು ಕೂಡ ತನ್ನ ಗಂಡ ಆರೋಗ್ಯವಾಗಿರ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಜೊತೆಗೆ ಅವರು ಆ ಒಂದು ಕಷ್ಟವನ್ನ ನೀಗಿಸಬೇಕಾಗಿದೆ. ಆ ಜವಾಬ್ದಾರಿ ಈಗ ಲಕ್ಷ್ಮಿ ಅವರ ಮೇಲಿದೆ. ಆರ್ಥಿಕ ಪರಿಸ್ಥಿತಿಯನ್ನ ಸರಿದೂಗಿಸಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಶ್ರೀನಿವಾಸ್ ಅವರ ಹೆಂಡತಿ ಲಕ್ಷ್ಮಿ ಅವರ ಕೆಲಸ ಹುಡ್ಕೊಂಡು ಪ್ರತಿ ಮನೆಗೂ ಕೂಡ ತಿರುಗ್ತಿದ್ದಾರೆ. ಎಲ್ಲಾದ್ರೂ ಕೆಲಸ ಸಿಗುತ್ತಾ, ಅಡ್ಗೆ ಕೆಲಸ ಅಂತ ನೋಡ್ತಿದ್ದಾರೆ. ಹೀಗೆ ದಾರಿ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ವೈದೇಹಿಯಮ್ಮ ಎದುರಾಗ್ತಾರೆ. ಏನದು ನೀವಿಲ್ಲಿ ಅಂದಾಗ ಇಲ್ಲೇ ತುಂಬಾ ವಿಚಾರ ಆಗ್ತಿತ್ತು, ಹಾಗಾಗಿ ಮನೆಯಿಂದ ಹೊರಗಡೆ ಬಂದೆ, ವಾಕಿಂಗ್ ಹೋಗೋಣ ಅಂತ ಹೇಳಿ. ನೀವು ಯಾಕೆ ಇಲ್ಲಿ ಅಂದಾಗ ಲಕ್ಷ್ಮಿ ಅವರು ತಬ್ಬಿಬ್ಬಾಗ್ತಾರೆ. ಆಗ ವೈದೇಹಿ ಅವರು ಒಂದು ಮಾತು ಹೇಳ್ತಾರೆ, ಏನಿದು, ನಾವು ಸತ್ಯ ಹೇಳ್ತಾ ಇದ್ದೀವಿ, ನೀವು ಸತ್ಯ ಹೇಳಬೇಕು ಅಲ್ವಾ ಅಂತ. ಆಗ ಕಷ್ಟದ ಪರಿಸ್ಥಿತಿಯನ್ನ ಹೇಳಿದಾಗ ನಿಜಕ್ಕೂ ವೈದೇಹಿಯವರ ಮನಸ್ಸಿಗೂ ಕೂಡ ಘಾಸಿ ಆಗುತ್ತೆ. ಮನೆ ನಿಭಾಯಿಸಬೇಕಾಗಿದೆ. ಹಾಗಾಗಿ ಈ ಒಂದು ಏಜಲ್ಲೂ ಕೂಡ ಲಕ್ಷ್ಮಿಯವರು ಕೆಲಸವನ್ನ ಹುಡುಕ್ತಿದ್ದಾರೆ ಅನ್ನೋ ವಿಷಯ ವೈದೇಹಿಯ ಮಂಗೆ ಗೊತ್ತಾಗುತ್ತೆ. ತದನಂತರ ಇಲ್ಲಿ ಜಾನು ಹೇಗಾದ್ರೂ ಮಾಡಿ ಕೆಲಸ ತಗೊಳ್ಳೇಬೇಕು, ಅಪ್ಪನಿಗಿರೋ ಭಾರವನ್ನ ಕಡಿಮೆ ಮಾಡಲೇಬೇಕು ಅಂತ ಅನ್ಕೊಂಡಿದ್ದೆ. ಕೆಲಸವನ್ನ ಹುಡುಕ್ತಿದ್ದಾಳೆ. ಎಲ್ಲಿ ಹೋದ್ರೂ ಕೂಡ ಅವಳ ಕ್ವಾಲಿಫಿಕೇಶನ್ ಹೈ ಇದೆ ಅಂತ ಹೇಳಿ, ಇಷ್ಟಿನ ಕೆಲಸ ಯಾಕೆ ಮಾಡಿಲ್ಲ ಅಂತ ಹೇಳಿ ಕೆಲಸ ಕೊಡ್ತಾ ಇಲ್ಲ. ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಮತ್ತು ಇವತ್ತು ಕೆಲಸ ಪಡ್ಕೊಳ್ಳೇಬೇಕು ಅಂತ ಮನೆಯಿಂದ ಹೊರಟಿದ್ರೆ ಜಯಂತ್ ಅಡ್ಡಿಪಡಿಸ್ತಿದ್ದಾರೆ. ಈ ಕಡೆ ಜಯಂತ್ ಲವರ್ ಬಾಯ್ ಆಗ್ಬಿಟ್ಟಿದ್ದಾರೆ. ಈ ಕಡೆ ಜಾನು ಮನಸ್ಸನ್ನ ಗೆಲ್ಲುವುದಕ್ಕೆ ನಿಜಕ್ಕೂ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಜಾನು ಅವರ ಕ್ಷಮಿಸ್ಬಿಟ್ಟು ನನ್ನ ಜೊತೆ ಬಂದ್ಬಿಡಿ, ನೀವು ಯಾಕೆ ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿದಾಗ ನಿಮಗೂ ನನಗೂ ಏನು ಸಂಬಂಧ ಇದೆ ಅಂತ ಕೇಳ್ತಿದ್ದಾರೆ. ಯಾಕೆ ಸಂಬಂಧ ಇಲ್ಲ, ಮತ್ತೆ ಸಂಬಂಧ ಕಲ್ಪನೆ ಮಾಡಬಹುದಲ್ವಾ, ಯಾಕೆ ತಾಳಿ ಕಿತ್ತು ಬಿಸಾಡ್ ಮಾತ್ರಕ್ಕೆ ನಮ್ಮ ಸಂಬಂಧ ಹೊರಟೋಗ್ಬಿಡುತ್ತಾ? ತಾಳಿ ನೋಡಿ ನನ್ನ ಕೈಯಲ್ಲೇ ಇದೆ, ಈಗಲೇ ನೀವು ಹೂ ಅಂದರೆ ಇಲ್ಲೇ ತಾಳಿ ಕಟ್ಟಿಬಿಡ್ತೀನಿ, ಮತ್ತೆ ನೀವು ನನ್ನ ಮನೆಗೆ ಬರಬಹುದು ಅಂತೆಲ್ಲ ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ಬರುವ ಆಸೆ ನನಗಿಲ್ಲ, ನಿಮ್ಮ ಜೀವನದಲ್ಲೂ ಬರುವ ಆಸೆ ನನಗಿಲ್ಲ, ನಿಮ್ಮ ಸಂಬಂಧ ಮುಗ್ದು ಹೋಗಿರುವ ಅಧ್ಯಾಯ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಚಿನ್ನುಮರಿ ಅಂತ ಹೇಳಿ ಜಯಂತ ಜಾನು ಹಿಂದೆನೆ ಬಿದ್ದಿದ್ದಾರೆ. ನೋಡಿ, ನಿಮ್ಗೆ ಯಾವುದೇ ಕಾರಣಕ್ಕೂ ಕೆಲಸ ಸಿಗೋದಿಲ್ಲ ಅಂದಾಗ ಕೆಲಸ ಸಿಗತ್ತೆ, ಪಡ್ಕೋತೀನಿ ಅಂತಾರೆ. ನೋಡಿ, ನನ್ನ ಚಿನ್ನುಮರಿ ಈ ರೀತಿ ಕೆಲಸ ಎಲ್ಲ ಮಾಡುವ ಅವಶ್ಯಕತೆ ಏನಿದೆ? ದಯವಿಟ್ಟು ನೀವು ರಾಣಿ ಥರ ಇರಬೇಕು. ಜೊತೆಗೆ ಅತ್ತೆ ಮಾವಂಗೆ ಕಷ್ಟ ಇದೆ, ಅದನ್ನ ಎಲ್ಲವನ್ನ ಕೂಡ ನಾನು ನೋಡ್ಕೋತೀನಿ ಅಂದಾಗ ಇದನ್ನೆಲ್ಲ ಹೇಗೆ ತಿಳ್ಕೊತಾ ಇದ್ದೀರಾ ನೀವು ಅಂತ ಕೇಳ್ತಿದ್ದಾರೆ. ನಮ್ಮತ್ತೆ ಮಾವ ಅಂದಮೇಲೆ ನಾನು ನೋಡ್ಕೊಳ್ಳೇಬೇಕಲ್ವಾ ಅಂತ ಹೇಳಿ ಇಲ್ಲಿ ಜಯಂತ್ ಹೇಳ್ತಿದ್ದಾಗೆ ಸಿಡಿದು ಹೋಗ್ತಿದ್ದಾಳೆ ಜಾನು. ನನಗೆ ಗೊತ್ತಿದೆ ಹೇಗೆ ನೋಡ್ಕೋಬೇಕು ಅಂತ, ದಯವಿಟ್ಟು ನೀವು ನನ್ನ ಹಿಂದೆ ಬೀಳ್ಬೇಡಿ. ನೀವು ಏನೇ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ನನ್ನ ಮನಸ್ಸು ಬದಲಾಗೋದಿಲ್ಲ, ನನ್ನ ನಿರ್ಧಾರ ಕೂಡ ಬದಲಾಗೋದಿಲ್ಲ. ನನ್ನ ನಿಮ್ಮ ನಡುವೆ ಯಾವ ಸಂಬಂಧ ಇತ್ತು ಆಲ್ರೆಡಿ ಅದು ಮುಗ್ದು ಹೋಗಿದೆ ಅಂತ ಹೇಳಿ ಹೊರಟುಬಿಡ್ತಾರೆ. ಅಯ್ಯೋ ಚಿನ್ನುಮರಿ, ನೀವು ಹೇಳಿಬಿಟ್ರೆ ನಾನು ಬಿಟ್ಬಿಡ್ತೀನ? ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ. ನಿಮಗೆ ಕೆಲಸ ಸಿಕ್ಕಿದ್ರೆ ತಾನೇ ನೀವು ನನ್ನಿಂದ ದೂರ ಆಗೋದು, ನಿಮಗೆ ಕೆಲಸನೇ ಸಿಗಬಾರ್ದು, ಆ ರೀತಿ ಮಾಡ್ತೀನಿ ಅಂತ ಅನ್ಕೋತಿದ್ದಾರೆ. ನಂತರ ಇಲ್ಲಿ ಸಂತುವನ್ನ ಭೇಟಿ ಆಗ್ತಾರೆ. ಜಾನು ಅವರು ಎಲ್ಲಿಗೆ ಹೋಗ್ತಿರೋದು ಇವತ್ತು ಕೂಡ ಅಂದಾಗ ಅವರು ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅಂತ ಹೇಳ್ತಾರೆ. ನೀವು ನಿಮ್ಮ ಪ್ರಯತ್ನ ಮಾಡಲಿಲ್ವಾ ಅಂದಾಗ ನಾನು ನನ್ನ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಅವಳು ತುಂಬಾ ಹಠಮಾರಿ, ಅವಳನ್ನಂತೂ ನಾನು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮನೆ ಕಳಿಸೋದು ಕಷ್ಟವಾಗತ್ತೆ, ನೀವೇ ಏನಾದರೂ ಮಾಡಬೇಕು ಅಂತ ಹೇಳ್ತಾರೆ. ಈ ಕಡೆ ಕೆಲಸ ಹುಡ್ಕೊಂಡು ಹೋಗ್ತೀನಿ ಅಂತ ಹೇಳ್ದವಳು ಇವತ್ತು ಕೆಲಸ ತೊಗೊಂಡು ಬಂದೇ ಬರ್ತೀನಿ ಅನ್ನೋ ಹೋಪ್ಸಲ್ಲಿ ಹೋಗಿದ್ದಾಳೆ. ಅವಳು ಹೋಗಿದ್ದನ್ನ ನೋಡಿದ್ರೆ ಖಂಡಿತ ಅವಳಿಗೆ ಕೆಲಸ ಸಿಗುತ್ತೆ ಅಂದಾಗ ಜಯಂತ್ ಯಾವುದೇ ಕಾರಣಕ್ಕೂ ಅವ್ರಿಗೆ ಕೆಲಸ ಸಿಗಬಾರ್ದು ಅಂತ ಹೇಳ್ತಾರೆ. ನಾನೇನು ಮಾಡೋಕ್ಕಾಗತ್ತೆ ಅಂದಾಗ ಸರಿ ಆಯಿತು ಅಂತ ಹೇಳಿ ಒಂದಷ್ಟು ದುಡ್ಡನ್ನು ಕೊಟ್ಟು ಸಂತುಗೆ ಕಳಿಸ್ತಾರೆ ಜಯಂತ. ಆ ಕಡೆ ಜಾನು ಹೋಗಿರ್ತಕ್ಕಂಥ ಆಫೀಸಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಉತ್ತರಿಸ್ತಾರೆ. ನಿಜಕ್ಕೂ ಆಕೆಯ ಬೋಲ್ಡ್ನೆಸ್, ಆಕೆ ಸ್ಟ್ರೈಟಾಗಿ ಮಾತಾಡಿದ ರೀತಿಯಲ್ಲಿ ಅವ್ರಿಗೆ ಇಷ್ಟ ಆಗತ್ತೆ, ಕೆಲಸ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಭಾವನಾಗೆ
ನೀಲು ಮೇಲೆ ಡೌಟ್ ಬಂದಿದೆ. ಯಾಕಂದರೆ ನೀಲು ಮಾವನ ಹತ್ರ ಬಂದಿದ್ದೆ ಹೊರಗಡೆ ಹೋಗಿ ಬರೋಣ ಬನ್ನಿ ಅಂತ ಹೇಳಿ ಹಿಂಸೆ ಮಾಡ್ತಿದ್ದಾಳೆ. ಈ ಕಡೆ ಮಾವನೇ ಬರಲ್ಲ, ಸುಸ್ತಾಗತ್ತೆ, ಸುಮ್ಮನೆ ಯಾಕೆ ಈಗ ತಾನೇ ಏನೇನೋ ಮನೆಯಲ್ಲೆಲ್ಲ ಆಗ್ತದೆ, ಇಂಥ ಸಮಯದಲ್ಲಿ ಎಲ್ಲಿಗೆ ಹೋಗೋದು ಅಂದಾಗ ಮನೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ ಮಾವ ಅಂತ ಕರೀತಿದ್ದಾಳೆ. ಬಿಕಾಸ್ ಯಾರಿಗೂ ಕಾಣ್ದಾಗೆ ಅಲ್ಲಿ ಮಾವನ ಕಥೆಯನ್ನು ಮುಗಿಸ್ಬೇಕು ಅಂತ. ಅದನ್ನು ಭಾವನಾ ಕೇಳಿಸ್ಕೊಂಡಿದ್ದೆ. ಎಲ್ಲ ಕರ್ಕೊಂಡು ಹೋಗ್ತಿದ್ರ ಮಾವನ್ನ? ಈ ಒಂದು ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ, ಅದು ಹೋಗಬೇಕು ಅಂದರೆ ಸಿದ್ದು ಅವ್ರಿಗೆ ಹೇಳ್ತೀನಿ, ಅವರೇ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂದಾಗ ಈ ಕಡೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ಬಿಟ್ಟು ಸಿಟ್ಟು ಬಂದ್ಬಿಡುತ್ತೆ ನೀಲುಗೆ. ನನ್ನ ಪ್ಲಾನ್ ಎಲ್ಲವನ್ನ ಕೂಡ ಈಕೆ ಎಕ್ಕುಡಿಸ್ತಿದ್ದಾಳೆ ಅಂತ ಹೇಳಿ. ತದನಂತರ ಅದನ್ನೇ ಯೋಚನೆ ಮಾಡ್ತಾ ಕಿಚನ್ ಅಲ್ಲಿ ನಿಂತಿರ್ಬೇಕಿದ್ರೆ ನೀಲು ಅಲ್ಲಿಗೆ ಬರ್ತಾಳೆ. ನೀಲು ಬಂದಿದ್ದೆ, ಸಾರಿ ಭಾವನಾ ಬರ್ತಾರೆ. ಭಾವನಾ ಬಂದಿದ್ದೆ, ನೀಲು ಅವ್ರೆ ಏನು ಯೋಚನೆ ಮಾಡ್ತಿದ್ರ? ನಿಜ ಹೇಳ, ನಾನಿಲ್ಲಿ ಈ ಮನೇಲಿ ಇರುವುದು ಅತ್ತೆ ಮಾವ ಅಜ್ಜಿಗೆ ಮಾತ್ರ ಅಲ್ಲ, ಇನ್ನೊಬ್ರಿಗೂ ಕೂಡ ಇಷ್ಟ ಇಲ್ಲ, ಅದು ನಿಮ್ಗೇನೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಜೊತೆಗೆ ನೀವೇ ಅಲ್ವಾ ಮಾವಂಗೆ ಅವತ್ತು ಹಾಲು ಕೊಟ್ಟಿದ್ದು, ಜೊತೆಗೆ ಆಮೇಲೆ ಗಂಜಿ ಕೊಟ್ಟಿದ್ದು, ಇದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತ ನಿಮ್ಮ ಮೇಲೆ ಅನುಮಾನ ಬರ್ತದೆ. ಜಸ್ಟ್ ಇದು ಅನುಮಾನ ಅಷ್ಟೇನೆ ಅಂದಾಗ ಏನು ನನ್ನ ಮೇಲೆ ಅನುಮಾನ ಪಡ್ತಿದ್ರ ನೀವು ಅಂದಾಗ ಹೇಳಿದ್ನಲ್ವಾ ಅನುಮಾನ ಬರ್ತಿದೆ, ಅದೇನಾದ್ರೂ ನಿಜ ಆಯ್ತು ಅಂತ ಗೊತ್ತಾದ್ರೆ ನಾನು ಹೇಳೋದೆಲ್ಲ ಮಾಡಿ ತೋರಿಸ್ಬೇಕಾಗತ್ತೆ ಅಂತ ಹೇಳಿ ಭಾವನಾ ನೀಲುಗೆ ಎಚ್ಚರಿಕೆಯನ್ನ ಕೊಡ್ತಾರೆ. ಇತ್ತ ಕಡೆ ಭಾವನಾಗೆ ನೀಲು ಮೇಲೇನೆ ಡೌಟ್ ಶುರುವಾಗಿದೆ. ನಂತರ ಇಲ್ಲಿ ಮಾವ ಮತ್ತೆ ಅತ್ತೆ ಇಬ್ರು ಕೂಡ ಭಾವನಾನ ಒಪ್ಕೊಂಡಿದ್ದಾರೆ ಫೈನಲಿ. ಈ ಕಡೆ ಮನೇಲಿ ಪೂಜೆ ನಡಿಬೇಕು, ವರಮಹಾಲಕ್ಷ್ಮಿ ಪೂಜೆ ಅಂತ ಭಾವನಾ ಹೇಳ್ತಿದ್ರೆ ಬೇಡ ಅಂತ ನೀಲು ಹೇಳ್ತಿದ್ದಾರೆ. ಅದೇ ವಿಶ್ವದಲ್ಲಿ ಚರ್ಚೆ ಆಗತ್ತೆ. ಹಿರಿ ಸೊಸೆ ಬೇಡ ಅಂತಿದ್ದಾರೆ, ಕಿರಿ ಸೊಸೆ ಬೇಕು ಅಂತಿದ್ದಾರೆ. ಏನ್ ಮಾಡುದು ಅಂದಾಗ ಮಾವ ಇಷ್ಟು ದಿನ ಮಾಡ್ಕೊಂಡು ಬಂದಿರೋ ಪೂಜೆಯನ್ನ ನಿಲ್ಸೋದು ಬೇಡ, ನಡೀಲಿ ಅಂತ ಹೇಳಿ ಕಿರಿ ಸೊಸೆಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತಾರೆ. ನಂತರ ಇಲ್ಲಿ ಅತ್ತೆ ಕೂಡ ನೋಡಮ್ಮ ಭಾವನಾ, ನೀನೇ ಈ ಜವಾಬ್ದಾರಿಯನ್ನ ತಗೋಬೇಕು, ಜೊತೆಗೆ ಮುತ್ತೈದೆಯರನ್ನ ಕರಿಬೇಕಾಗತ್ತಲ್ವಾ ಅಂದಾಗ ಈ ಒಂದು ಹಬ್ಬಕ್ಕೆ ನನ್ನ ಮನೆಯವ್ರನ್ನೇ ಕರಿಬೇಕು ಅನ್ಕೊಂಡಿದ್ದೀನಿ, ಕರೀಲ ಅಂದಾಗ ಅದ್ರಲ್ಲಿ ಏನಿದೆ, ನಮ್ಮವರೆಲ್ಲ ಬರ್ಲೇಬೇಕಾಗತ್ತಲ್ವಾ ಹಬ್ಬಕ್ಕೆ ಅಂತ ಹೇಳಿ ಅತ್ತೆ ಹೇಳ್ತಾರೆ. ಭಾವನಾಗೆ ತುಂಬಾ ಖುಷಿ ಆಗ್ಬಿಡತ್ತೆ. ಫೈನಲಿ ಜಾನು ಮನೆಯವರು ಎಲ್ಲರೂ ಕೂಡ ಅಮ್ಮನ ಸಮೇತ, ಅಪ್ಪ ಅಮ್ಮನ ಸಮೇತ, ಅಣ್ಣ ಅದಕ್ಕೆ ಎಲ್ಲರೂ ಕೂಡ ಒಂದು ಪೂಜೆಗೆ ಹಾಜರಾತಿ ಆಗಿದ್ದಾರೆ. ವರಮಹಾಲಕ್ಷ್ಮಿ ಪೂಜೆಯನ್ನ ಭಾವನಾನೇ ಜವಾಬ್ದಾರಿ ತಗೊಂಡು ಅಚ್ಚುಕಟ್ಟಾಗಿ ನಡೆಸ್ತಿದ್ದಾರೆ. ಇತ್ತ ಕಡೆ ಮನೆಯವರು ಎಲ್ರಿಗೂ ಕೂಡ ಖುಷಿ ಆಗ್ತದೆ. ಕೊನೆಗೂ ನನ್ನ ಮಗಳು ಈ ಮನೆ ಸುಸಿಯಾಗಿ ಜವಾಬ್ದಾರಿ ತಗೊಂಡು ಈ ಪೂಜೆಯನ್ನ ಮಾಡ್ತಿದ್ದಾಳೆ. ಅತ್ತೆ ಕೂಡ ನನ್ನ ಮಗಳನ್ನ ಸುಸಿ ಅಂತ ಪೂರ್ತಿ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಅವ್ರಿಗೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗತ್ತೆ. ಇದರ ನಡುವೆ ಇಲ್ಲಿ ನೀಲುವಿನ ನಡವಳಿಕೆಯ ಮೇಲೆ ಭಾವನ ಒಂದು ಕಣ್ಣಿಟ್ಟಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಇಲ್ಲಿ ನೀಲು ಏನ್ ಮಾಡ್ತಾರೆ ಅನ್ನೋ ಪ್ರತಿ ಹೆಜ್ಜೆಯನ್ನ ಕೂಡ ಇವರು ಗೂಢಾಚಾರಿಕೆ ಮಾಡ್ತಿದ್ದಾರೆ ಭಾವನಾ. ಹಾಗಾಗಿ ಇಲ್ಲಿ ನೀಲುಗೆ ಭಾವನಾ ಕಣ್ತಪ್ಪಿಸಿ ಏನನ್ನೋ ಕೂಡ ಮಾಡೋಕ್ ಆಗ್ತಿಲ್ಲ. ಇಲ್ಲಿ ಮಾವನ್ನ ಕರ್ಕೊಂಡು ಹೋಗಿ ಪರ್ಮನೆಂಟ್ ಆಗಿ ಮುಗಿಸಿ ಅದಕ್ಕೆ ತಾನ್ ಕಾರಣ ಅಲ್ಲ, ಹಾವು ಕಚ್ಚಿತು ಅಂತ ಹೇಳ್ಬೇಕು ಅಂತ ಹೇಳಿ ಹೊಂಚಾಕಿ ಕಾಯ್ತಿರ್ತಕ್ಕಂಥ ನೀಲು ಕೊನೆಗೂ ಕೂಡ ಪ್ಲಾನ್ ಮಾಡೋದ್ರ ಮುಖಾಂತರ ಇಲ್ಲಿ ಮಾವನನ್ನ ಹೊರಗಡೆ ಕರ್ಕೊಂಡು ಹೋಗೋದ್ರಲ್ಲಿ ಯಶಸ್ವಿಯಾಗಿ ಬಿಡ್ತಾರೆ. ಆ ಒಂದು ಸಮಯದಲ್ಲಿ ಇಲ್ಲಿ ಎಲ್ಲರ ಕಣ್ ತಪ್ಪಿಸಿ ಮಾವನನ್ನ ಮುಗಿಸೋದಕ್ಕೆ ಅಂತ ಹೇಳಿ ನೀಲು ಮುಂದಾಗ್ತಿದ್ದಾಗೆ ಅಲ್ಲಿಗೆ ಭಾವನಾ ಸಿದ್ದು ಎಂಟ್ರಿ ಕೊಡೋದ್ರ ಮುಖಾಂತರ ಇಲ್ಲಿ ಭಾವನಾ ನೀಲುವಿನ ಕಳ್ಳಾಟವನ್ನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡೋದ್ರ ಮುಖಾಂತರ ಇಲ್ಲಿ ನೀಲುವಿನ ನಿಜ ಬಣ್ಣ ಏನು ಅನ್ನೋ ಎಲ್ಲ ಸತ್ಯವನ್ನ ಕೂಡ ಮನೆಯವ್ರ ಮುಂದೆ ತೆರೆದಿಡುವುದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಮುಂದಿನ ಆಗತ್ತೆ ಅಂತ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನ ಮರಿ.